ವಂಚನೆ ಆರೋಪದ ಬಗ್ಗೆ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಪ ಹೊತ್ತಂತಹ ಕಂಪನಿಗೆ ರಾಜೀನಾಮೆ ಕೊಟ್ಟಿದ್ದೀನಿ, ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. ವಾರೆಂಟ್ ಜಾರಿಯಾಗಿರೋ ಬೆನ್ನಲ್ಲೇ ರಾಬಿನ್ ಉತ್ತಪ್ಪ ಈ ರೀತಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ವಂಚಿಸಲಾಗಿದೆ ಮತ್ತೆ PF ಹಣವನ್ನ ನೀಡದೆ ಉದ್ಯೋಗಿಗಳಿಗೆ ವಂಚಿಸಲಾಗಿದೆ ಅನ್ನುವಂಥ ಆರೋಪಗಳಿದೆ. ಆ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಅರೆಸ್ಟ್ ವಾರೆಂಟ್ ಕೂಡ ಜಾರಿಯಾಗಿದೆ. ಇದರ ಬೆನ್ನಲ್ಲೇ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಈ ರೀತಿಯಾದ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಆ ಕಂಪನಿಗೆ ನಾನು ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದೀನಿ, ಈ ಪ್ರಕರಣದಲ್ಲಿ ನನ್ನ ಯಾವುದೇ ಪಾತ್ರವಿಲ್ಲ ಅನ್ನುವಂಥದ್ದನ್ನು ರಾಬಿನ್ ಉತ್ತಪ್ಪ ಹೇಳ್ತಿದ್ದಾರೆ. 2018-19ರಲ್ಲಿ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್, ಸೆಂಟಾರಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣಕಾಸನ್ನು ತೊಡಗಿಸಿದ್ದೆ. ಈ ಕಾರಣಕ್ಕೆ ಕಂಪನಿಗಳು ನನ್ನನ್ನು ಆ ಕಂಪನಿಯ ಡೈರೆಕ್ಟರ್ ಆಗಿ ನೇಮಕ ಮಾಡಿತು. ಆದರೆ ಈ ಕಂಪನಿಗಳಲ್ಲಿ ಕಾರ್ಯನಿರ್ವಾಹಕ ಪಾತ್ರವನ್ನು ನಾನು ಹೊಂದಿರಲಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಕೇವಲ ಇನ್ವೆಸ್ಟ್ ಮಾಡಿದ್ದೆ ನಾನು ಅಷ್ಟೇ ಅಂತ. ಕಂಪನಿಗಳ ದೈನಂದಿನ ವ್ಯವಹಾರಗಳಲ್ಲಿ ನಾನು ಯಾವುದೇ ರೀತಿ ಭಾಗಿಯಾಗಿರಲಿಲ್ಲ. ಕ್ರಿಕೆಟಿಗನಾಗಿ ನಿರೂಪಕನಾಗಿ ಭಾಗವಹಿಸೋದಕ್ಕೆ ನನಗೆ ಸಮಯ ಕೂಡ ಇರಲಿಲ್ಲ. ನಾನು ಕೊಟ್ಟ ಹಣವನ್ನು ಮರುಪಾವತಿಸಲು ಕಂಪನಿಗಳು ವಿಫಲ ಆಗಿದ್ದರಿಂದ ನನ್ನ ನಿರ್ದೇಶಕನ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡಿದ್ದೀನಿ. ಆ ಕಂಪನಿಗಳ ವಿರುದ್ಧ ಕಾನೂನು ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ. ಕಂಪನಿಗಳಲ್ಲಿ ನನ್ನ ಪಾತ್ರವಿಲ್ಲ ಅಂತ ದಾಖಲೆಯನ್ನು ಕೂಡ ಒದಗಿಸಿದ್ದೇನೆ. ವಿಷಯವನ್ನು ಬಗೆಹರಿಸೋದಕ್ಕೆ ನನ್ನ ಸಲಹೆಗಾರರು ಕ್ರಮ ಕೈಗೊಳ್ಳಲಿದ್ದಾರೆ ಅಂತ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.